ಫಸ್ಟ್ ಮೊದಲನೇದಾಗ ಒಂದ್ ಮಾತು, ದಾವಣಗೆರೆಗೆ ಬಂದಿರೋದು ಕಾರ್ಯಕ್ರಮ ನೋಡಕ್ಕೆ, ನಮ್ ಲೈಫಲ್ಲಿ ಆತರ ಫಿಟ್ನೆಸ್ ಮಾಡಕ್ಕ ನನ್ನ ಆಸೆ. ರಕ್ಷಕ್ನ ಆತರ ಬಾಡಿ ಬಿಲ್ಡಿಂಗು ದೇಹದ ಅಡಿಯಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತೀನಿ. ಅದಕ್ಕೋಸ್ಕರ ಅವ್ರ ಫಿಟ್ನೆಸ್ ಮೇಂಟೈನ್ ಮಾಡ್ಲಿ ಅಂತ ಈ ಮೂಲಕ ಆಶಿಸ್ತೀನಿ. ಅವ್ರ ತಂದೆ ಆಸೆ ಅವ್ರ ಮಗ ಈಡೇರಿಸ್ಲಿ ಅಂತ ಕೇಳ್ಕೊಳ್ತೀನಿ. ದಾವಣಗೆರೆಗೆ ಬಂದಿರೋದು ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ತುಂಬಾ ಹೆಮ್ಮೆ ಇದೆ. ನಮ್ಮ ಈಗ ನಿಮ್ ಪ್ರಶ್ನೆ ಕೇಳಿ ಸರ್, ಏನಿದೆ ಸತ್ಯ ಹೇಳ್ತೀನಿ. ಪ್ರಮಾಣ ಮಾಡ್ತಾರೆ ಗೊತ್ತಾ ಭಗವದ್ಗೀತೆ ತರ, ನಿಮ್ ಮುಂದೆ ಸತ್ಯನೇ ಹೇಳ್ತೀನಿ. ಹೇಳಿ ಏನಾಯ್ತು ಅಂತ ಎಲ್ಲ ಹೇಳಿ. ಒಂದು ವಿಷಯ ಹೇಳ್ತೀನಿ ಕೇಳಿ. ಖಂಡಿತ ಅದು ಒನ್ಸ್ SP ಕರೆದು ನೋಡಿ ಸರ್, ಇಷ್ಟೇ ವಿಷಯ. ನಾವೆಲ್ಲ ಕಲಾವಿದ್ರು, ಕೆಲವೊಂದು ಆಗ್ಬಾರ್ದು ಆಗಿದೆ. ಈಗ ಇಲ್ಲಿ ಪ್ರೀತಿಯಿಂದ ಕರೆದಾಗ ಬಹಳ ಪ್ರೀತಿ, ರಾಕಿಯವರು ಪ್ರೀತಿಯಿಂದ ಕರೆದಿದ್ದಾರೆ, ಬಂದಿದ್ರು. ಏನಕ್ಕೆ? ವಿಶ್ವಾಸಕ್ಕೆ ಬಂದಿರೋದು. ಸೊ ಹಂಗಿದ್ದಾಗ ಎಲ್ಲೋ ಒಂದ್ ಕಡೆ ಆಗ್ಬಾರ್ದು ಒಂದಷ್ಟು ಘಟನೆ ನಡೆದಾಗ ತುಂಬಾ ಜನ ದೊಡ್ಡವರು ಸಹಿತ ಫೋನ್ ಮಾಡಿದ್ರು. ಯಾಕೆ ನಾನು 22, 24 ರಕ್ಷಕ್ಕೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. 22, 23, 24 ಯಾವ ವಿಷಯನೂ ಹೊರಗಡೆ ಬರ್ದಿದ್ದಾಗ ಬಹಳ ಪ್ಲಾನ್ ಆಗೇ ನಾನು ಹ್ಯಾಂಡಲ್ ಮಾಡಿದೆ. ಯಾಕೆಂದ್ರೆ ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡೋದಲ್ಲ. 25 ಏನಾಯ್ತು ಅಂದ್ರೆ ಜಗದೀಶ್ ಅವ್ರು ವಿಡಿಯೋ ಮಾಡಿ ಏನೋ ಹೇಳಿದ್ರು. ಸೊ ಹೇಳಿದಾಗ ಈ ಕ್ಲಾರಿಟಿ ಕೊಡೋದ್ರ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನನ್ನ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು. ಸರಿ ತಾಳಪ್ಪ ಮಾತಾಡ್ತೀನಿ ಅಂತ ಪುಣ್ಯಾತ್ಮಂಗ್ ಹೇಳಿದೆ. ನಾವು ಗುಟ್ಟಾಗೆ ಮುಗಿಸೋಣ ಅಂತ ಇದ್ವಿ ಸರ್. ಆ ಪುಣ್ಯಾತ್ಮ ತಗೊಂಡೋಗಿ ಲೈವ್ ಮಾಡ್ಬಿಡ್ತು. ಆ ಅಪ್ಪನ್ ಬಾಯಿ ಮುಚ್ಚಕ್ ಆಯ್ತದ ನೀವು ಪ್ರಪಂಚದಲ್ಲಿ? ನನ್ನ ಸ್ನೇಹಿತರೆ, ನಾನು ನೇರವಾಗಿ ಒಂದ್ಸಲ ಭೇಟಿ ಮಾಡಿಲ್ಲ ಜಗದೀಶ್ ಅವ್ರನ್ನ. ಆ ವ್ಯಕ್ತಿ ನನಗೆ ಗೊತ್ತಿಲ್ಲ. ಸೊ ಮಾಡಿದಾಗ ನಾನು ನಿಲ್ಸ್ತಾ ಇದ್ರೆ ಇನ್ನೆಷ್ಟು CM ಆಸ್ಕಿಂಗ್, CM ಉತ್ತರ ಕೊಡಿ, ಹೋಮ್ ಮಿನಿಸ್ಟರ್ ಉತ್ತರ ಕೊಡಿ ಅಂತ ಹಿಡ್ಕತಾರೆ. ಅದಾಗದ್ ಬೇಡ ಅಂತ ನಾನು ಮಾತಾಡಿ ಸಮಾಧಾನ ಮಾಡಿಟ್ಟೆ. ಅದನ್ನ ಅವ್ರು ರೆಕಾರ್ಡ್ ಮಾಡಿ ಹಾಕಿದ್ರು. ಆ ಪ್ರೋಗ್ರಾಮ್ ಹೋದಾಗ ಆಗಿದ್ದು ನಿಜ. ಅದೇನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ. ಅಂಡ್ ಇನ್ನೊಂದೇನು ಅಂದ್ರೆ, ಇವತ್ತು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲಿದ್ದವ್ರು ಕೂಡ ಇಂಥ ಗುಂಡಾಗಿರಿ ನಡಿಬಾರ್ದು ಅಂತ ಈಗ 15 ನಿಮಿಷದಿಂದ ಫೋನ್ ಮಾಡಿ ಕೂಡ ಹೇಳಿದ್ರು. ಎಲ್ಲ ಆಗಿದೆ. ಅಂಡ್ ಇನ್ನೊಂದೇನು ಅಂದ್ರೆ, ಒಂದು ಮಾತು ನಾನು ರಕ್ಷಕ್ಕೆ ಈ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಏನೇ ಆಗಿದ್ರು ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ರಕ್ಷಕ್ ಇದ್ದಾಗ ಒಂದ್ ಮಾತು ಹೇಳ್ಬೋದಾಗಿತ್ತು ಅಂತ ನನ್ನ ತಲೆಯಲ್ಲಿ ಕಾಡಿತ್ತು. ನಾವು ಕ್ಲಿಯರ್ ಮಾಡ್ಕೊಳ್ತೀವಿ. ಈಗ ಏನ್ ಸಮಸ್ಯೆ ಏನಾಗಿಲ್ಲ. ಯಾವತ್ತಿಗೂ ರಕ್ಷಕ್ ನನ್ನ ಅತ್ಯಂತ ಆಪ್ತ ಸ್ನೇಹಿತ, ತಮ್ಮನೆ. ಬಟ್ ಒಂದು ನನಗೆ ಅದೊಂದು ನೋವಿತ್ತು, ಅಲ್ಲಿ ಜೊತೆಲಿ ಇದ್ದಾಗ ಒಂದ್ ಮಾತು ಹೇಳ್ಬೋದಾಗಿತ್ತ ಅನ್ನೋದೊಂದು ನನ್ನ ತಲೆಯಲ್ಲಿ ಕಾಡಿದ್ ನಿಜ. ಆ ಕಾರಣಕ್ಕೆ ಏನೋ ಒಂದ್ ಕಡೆ ಏನಾಗುತ್ತೆ, ಯಾರು ಮಾಡ್ಲವಲ್ಲ, ಜೊತೆಲಿ ಸ್ನೇಹಿತ ಮಾಡ್ಬಿಡಲ್ಲ, ನೆಕ್ಸ್ಟ್ ಯಾವ್ದೋ ರಕ್ಷಕ್ ಯಾವ್ದಾರು ಇವೆಂಟ್ ಕರೆದ್ರೆ ಹೆಂಗೆ ಅನ್ನೋದು ಮನ್ಸಿಗೆ ಬಂತು. ಅದ್ ಬಿಟ್ರೆ ವೈಯಕ್ತಿಕ ದ್ವೇಷ ಇಲ್ಲ. ನಾವು ಸಾಲ್ವ್ ಮಾಡ್ಕೋಬೇಕು ಅಂದಾಗ ನಾವು ಆಮೇಲೆ ಇನ್ನೊಂದ್ ಹೆಂಗ್ ಗೊತ್ತಾ, ಹಾಗೆ ಮನುಷ್ಯ ಏಡ್ಸಿದ್ರೆ 13 ವರ್ಷ ಬದುಕ್ಬೋದು, ಈಗ 5 ನಿಮಿಷ ಬದುಕಕ್ಕಾಲ. ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೀನಿ ಎಷ್ಟೊತ್ತು ಅದೇನಿಲ್ಲ. ಇದಕ್ಕಿಂತ ಸಾವಿರಾರು ವಿಚಾರ ನಾನು ರಕ್ಷಕ್ ಮಾತಾಡಿದೀವಿ. ಯಾವತ್ತು ರೆಕಾರ್ಡ್ ಮಾಡೋ ಪ್ರಕ್ರಿಯೆ ರಕ್ಷಕ್ ಮಾಡಿಲ್ಲ. ನಾನು ಏನ್ ರಕ್ಷಕ್ ಮಾಡಿದ್ದೀನಿ ಅಣ್ಣ, ನಾನ್ ಮಾಡಿಲ್ಲ ದೇವ್ರೇ ಮಾಡಿಲ್ಲ. ಸೊ ಹಂಗಿದ್ಮೇಲೆ ಆಯ್ತಾ, ಹಂಗಿದ್ಮೇಲೆ ಈ ತರ ಆದತ್ತಂದ್ರೆ ಆ ಒಂದು ಎಲ್ಲೊಂದ್ ಕಡೆ ನಂಬಿಕೆಗಳು ಹೋಗುತ್ತೆ. ಈ ಜನರೇಷನ್ ನಂಬಿಕೆ ಉಳಿಯಲ್ಲ, ಉಳಿಬೇಕು. ಅಂಡ್ ಅದಕ್ಕಿಂತ ಹೆಚ್ಚಾಗಿ ಕ್ಲಿಯರ್ ಮಾಡ್ಕೊಳೋಂಥದ್ದಿರುತ್ತೆ. ಬಟ್ ಒಂದ್ ಮಾತು ನಾನು ಹೇಳ್ತೀನಿ, ನಾನು ಒಂದೇ ಮಾತು ಹೇಳೋದು. ನನಗೆ ಯಾರೋ ಇವತ್ತು ಫೋನ್ ಮಾಡಿ ರಕ್ಷಕರ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು. ತುಂಬಾ ಖುಷಿಯಿಂದ ಇವತ್ತೊಂದು ಅರ್ಧ ಗಂಟೆ ಮಾತಾಡಿದೆ ಈ ಸಂಜೆ ಬರ್ಬೇಕಾರೆ. ಅಲ್ಲೇ ಬಹಳ ಒಳ್ಳೊಳ್ಳೆ ವಿಚಾರಗಳೇ ಹೇಳಿದ್ರು. ಹಿಂಗಿದ್ದಾಗ ರಕ್ಷಕ್ ಸಿನಿಮಾ ಮಾಡ್ಲಿ, ಹಿಂಗಿದ್ದಾಗ ಇಂಥ ವಿಚಾರಗಳು ನಾನು ಕಾಣಿಸ್ಕೋಬಾರ್ದು ಅಂತ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದು ಮಾತು ಹೇಳ್ತೀನಿ, ಒಂದ್ ಸಿನಿಮಾ ಮಾಡೋದಲ್ಲ ಸರ್, ತಲುಪಿಸೋದು ಮುಖ್ಯ. ನಾನು 3-4 ಸಿನಿಮಾ ಮಾಡಿ ರಿಲೀಸ್ ಮಾಡಿರೋದ್ರಿಂದ ನನಗೆ ಅದೆಲ್ಲ ಸೇಲ್ ಮಾಡ್ರಂತ ನಂಗೆ ಕಷ್ಟ ಸುಖಗಳು ಗೊತ್ತಿದೆ. ರಕ್ಷಕ್ ಇದು ಹೊಸದಾಗಿರೋದ್ರಿಂದ ಸಿನಿಮಾದ ಒಂದು ರಾಜಕೀಯ ರಿಯಲ್ ರಾಜಕೀಯಕ್ಕಿಂತ ದೊಡ್ಡದಾಗಿರುತ್ತೆ. ಅದ್ ರಕ್ಷಕ್ ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೀನಿ. ಆಗಿರೋದನ್ನ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀವಿ. ಬಟ್ ನಾನು ರಕ್ಷಕ್ಕಿಂತ ಬೆಳಗ್ಗೆ ಏನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಹೇಳ್ತೀನಿ. ಇದು ನನ್ನ ತಲೆಯಲ್ಲಿ ಕಾಡ್ತಾ ಇರೋದು. ನೀವು ಬೆಳಗ್ಗೆ ಮಾಧ್ಯಮ ಕೇಳಿದಾಗ ಎಸ್ ಆಗಿದೆ, ಅದೇನ್ ಚರ್ಚೆ ಆಗಿದೆ ಅದಾಗಿದೆ ಬಿಡಿ, ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ ಅಂತ ರಕ್ಷಕ್ ಹೇಳ್ಬಿಟ್ರೆ ಈ ಪ್ರಶ್ನೆ ಬರ್ತಿಲ್ಲ. ಕರ್ಪೂರ ಹಚ್ತೀನಿ ಅಂತೆಲ್ಲ ಅಂದಾಗ, ಅಣ್ಣ ಕರ್ಪೂರ ಅಲ್ಲಸೋದಲ್ಲ, ಬೇಕಾದ್ರೆ ನಾಲ್ಗೆ ಮೇಲೆ ಇಟ್ಬಿಡ್ನ ಕಣ ನಾನು ಹೇಳಿದೆ. ಯಾಕೆಂದ್ರೆ ನನಗೆ ಅದು ಬಂದಾಗ ಇಟ್ಸ್ ಅ ಡೈರೆಕ್ಟ್ ಹಿಟ್. ಅದು ಐ ಡೋಂಟ್ ವಾಂಟ್ ಟು ಟೇಕ್ ದಟ್. ನಾನು ತಗೊಳಕ್ ರೆಡಿ ಇಲ್ಲ. ಅಂಡ್ ಇಫ್ ಯು ವಾಂಟ್ ಟು ಆಸ್ಕ್ ಎನಿಥಿಂಗ್ ಅಬೌಟ್ ದರ್ಶನ್ ಸರ್ ಫ್ಯಾನ್, ನನಗೆ ಆ ವ್ಯಕ್ತಿ ಸ್ಟಾರ್ಡಮ್ ಬಗ್ಗೆ ಖುಷಿ ಇದೆ. ಈಸ್ ಎ ಹೀರೋ. ಬಟ್ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಕೂತ್ಕೊಂಡಾಗ ಅವ್ರ ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನ ಆಗ್ತಿದೆ. ಇವತ್ತು ಯಾರು ಗೊತ್ತಾ, ಈಗ 15 ನಿಮಿಷದಿಂದ ಬರೋದು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲಿದ್ದವ್ರು ಫೋನ್ ಮಾಡಿ, ಪ್ರಥಮ್ ಎಂಟರ್ಟೈನ್ ಮಾಡಬೇಡಿ, ಸೀರಿಯಸ್ಲಿ ಇಮಿಡಿಯೇಟ್ ಒಬ್ಬ SP ಆಕ್ಷನ್ ತಗೊಂಡು ಫರ್ದರ್ ಏನ್ ಬೇಕು ಮಾಡಿಟ್ಟಿದ್ದಾರೆ. ಐ ರೆಸ್ಪೆಕ್ಟ್ IPS ಆಫೀಸರ್, ಒಬ್ಬ ಬಾಬಾ ಸರ್. ಸೊ ಮಾಡಿರೋದ್ರಿಂದ ಅದೇನಾಗುತ್ತೆ ಲೀಗಲಿ ಅದಾಗುತ್ತೆ, ಕಲಾವಿದ್ರಿಗೆ ಅದಾಗಬಾರ್ದು. ಆಮೇಲೆ ಏನ್ ಗೊತ್ತಾ, ಇದೆಲ್ಲ 80s 90s ದಶಕದ ರೌಡಿಸಮ್ ಸಿನಿಮಾಗಳು ನಡೆಯೋದು. ಮಚ್ಚು ತೋರಿಸ್ಬಿಡುದು, ಹಫ್ತಾ ಮಡುಗು ಇವೆಲ್ಲ ನಡೀತಿತ್ತು. ಈಗ ಅವೆಲ್ಲ ನಡೆಯಲ್ಲ. ಅಂಡ್ ನಾನು ಅದನ್ನ ಮಾಡ್ಬೇಕು ಅಂತ ಇಷ್ಟ ಇರಲ್ಲ ಸರ್. ಇನ್ನೊಂದು ವಿಷಯ ಇಲ್ಲ ಸರ್, ಯಾರಿಗೆ ಅರ್ಥ ಆಗೋರು ಪುಣ್ಯಾತ್ಮರಿಗೆ ಒಂದು ಮಾತು ಹೇಳ್ತೀನಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 22 ಆದಾಗ ನಾನು 23, 24 ಅಷ್ಟು SP ಸಹಿತ ಅದೆಲ್ಲ ಮೆಸೇಜ್ ಮಾಡಿದಾಗ ನಾನು ಅದೇ ದಿನ ಕಂಪ್ಲೇಂಟ್ ಕೊಟ್ರೆ ವಿಷಯ ಬೇರೆ ರೂಪ ತಗೋತೈತೆ ಸರ್. ಬೇರೆಯವ್ರಿಗೆಲ್ಲ ಸಮಸ್ಯೆ ಆಗ್ತಿತ್ತು. ನನ್ನೆಲ್ಲ ದೊಡ್ಡತನ ಇರೋದಕ್ಕೆ ನಾನು ಯಾವ್ದು ಹೋಗಿಲ್ಲ ಸರ್. ತಪ್ಪು ಮಾಡಿದವ್ರಿಗೆ ಆಗುತ್ತೆ. ಬಟ್ ಒಂದೇನು ಅಂದ್ರೆ, ನಾನ್ ರಕ್ಷಕಿಂದ ಏನ್ ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅದನ್ನ ಹೇಳ್ತೀನಿ ಪ್ರಾಮಾಣಿಕವಾಗಿ. ಅಲ್ಲಿದ್ದಾಗ ಅಟ್ಲೀಸ್ಟ್ ನಡೆದಿದ್ದು ರಕ್ಷಕ್ ನೋಡಿದಾಗ ಅಟ್ಲೀಸ್ಟ್ ಒಂದ್ ಮಾತು ಹೇಳಿದ್ರೆ
ಇಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೀವಿ ಬಿಡಿ ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇಲ್ಲ ಅಲ್ಲೇನೂ ಆಗಿಲ್ಲ ಅದು ಅಥವಾ ಆಮೇಲೆ ಕರ್ಪೂರಾಸ್ತಿ ನೀವೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ನಾನು ಹೇಳ್ತಿದ್ರೆ ಸುಳ್ಳು ಅಂತ ಆಗುತ್ತೆ. ನಾನು ಯಾಕೆ ಸುಳ್ಳು ಹೇಳಿ, ವೈ ಶುಡ್ ಐ ಅಂಡ್ ಯಾಕೆ ಬೇಕು ನನಗೆ ಅದು? ಇಂಥ ಹಂತಗಳೆಲ್ಲ ದಾಟಿ ಬೆಳೆದಿರ್ತೀವಿ ಸರ್. ಒಂದ್ ಸಿನಿಮಾ ಪ್ರೊಡಕ್ಷನ್ ಅಂದ್ರೆ 200 ಕುಟುಂಬ ಊಟ ಮಾಡುತ್ತೆ ಸರ್. ನೀವೊಂದ್ ಸಂಸ್ಥೆ ನಿಮ್ದು ಹೇಗೆ ಮಾಡ್ತಿರೋ, ನೀವ್ ಹೆಂಗ್ ಸಂಸ್ಥೆ ಕಟ್ಟಿದ್ರೆ 200 ಕುಟುಂಬ ನನಗೆ ಪ್ರಥಮ ಏನ್ ಮಾಡಿದ್ಯಾ ಅಂತ ಹೇಳಿದ್ರೆ ಕೆಲವು ಹೆಮ್ಮೆಗಳ ಅನುಭವಿಸೋಕ್ ನಂತರ ಬಹಳಷ್ಟಿದೆ ಸರ್. ಸೊ ಆಗಿದೆಲ್ಲ ಬಿಟ್ರಿ ನಾನು ರಕ್ಷಕ್ ಮಾತಾಡ್ಕೊಳ್ತೀವಿ. ನನಗೆ ಒಪಿನಿಯನ್ ಬೇಸರ ಇರೋದು ನಿಜ, ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ. ರಕ್ಷಕ್ ಮೇಲೆ ಯಾವತ್ತೂ ನಂಗೆ ಅಸಮಾಧಾನ. ಈಸ್ ಮೈ ಸ್ವೀಟ್ ಬ್ರದರ್. ಆತನ ಬಹಳಷ್ಟು ವಿಚಾರಗಳಲ್ಲಿ ನನ್ನ ಜೊತೆಲಿ ನಿಂತಿರೋದು ನಿಜ. 2 ಮಾತು ಸೈಲೆನ್ಸ್ ಇರಪ್ಪ, ಒಂದೇ ನಿಮಿಷ. ಅಂಡ್ ಇನ್ನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದು ನೀವು ನಂಬಿದರು ನಂಬದಿದ್ದರು ಈಶ್ವರನ ಸಾಕ್ಷಿಯಾಗ್ಲೂ ಒಂದು ಮಾತು ಹೇಳ್ತೀನಿ. ನಾನು ಲಾಸ್ಟ್ ನೋಡು ರಾಕಿ ಅಣ್ಣ ಅದೇ ಯಶ್ ಅವರು ಹಿಂಗೆ ಗಡ್ಡ ಬಿಟ್ಟಿದ್ದು. KGF ಪಾರ್ಟ್ 3ಗೆ ಪ್ರಶಾಂತ್ ನೀಲ್ ಮನೆ ಮುಂದೆ 2 ರೌಂಡ್ ಹೊಡೆದ್ರೆ ಪಾರ್ಟ್ 3 ವಿಲನ್ನು. ಸುಮ್ನೆ ಇರ್ಬೇಕು 2 ನಿಮಿಷ ಅಣ್ಣ, ಇರೋಣ 2 ನಿಮಿಷ ಇರೋಣ. ಅವ್ರಿಗೆ ಹೇಳಿದ್ದ ನೀನ್ ಗಡ್ಡ ಬಿಟ್ಟಿಲ್ಲ, ನೀನ್ ಬಿಟ್ರೆ ನಿಂಗೆ ಹೇಳ್ತೀನಿ. ಸುಮ್ನೆ ಲಾಸ್ಟ್ ಒಂದ್ ಮಾತು ಹೇಳ್ತೀನಿ, ಇದು ಸತ್ಯ. ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇರುತ್ತೆ. ರಕ್ಷಕ್ ಒಂದು ಒಳ್ಳೆ ವಿಚಾರ ಹೇಳ್ತೀನಿ ಅಂಡ್ ಒಂದು ಅಸಮಾಧಾನ ಎರಡೂ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. 2024 ಈ ಸತ್ಯ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಈಶ್ವರನ ಸಾಕ್ಷಿಯಾಗ್ಲೂ ಸತ್ಯ. ಇದಕ್ಕೆ ನಾನು ಪ್ರಮಾಣೀಕರಿಸಕ್ ಆಗಲ್ಲ, ಯಾಕೆಂದ್ರೆ ಪ್ರಾಮಾಣಿಕವಾಗಿ ನನ್ನ ಸಿನಿಮಾ ಅಗ್ರಿಮೆಂಟ್ಗೆ ಅಂತ ಹೋದಾಗ ನಟಭಯಂಕರ ಒಂದು ಚಾನಲ್ ಹೆಡ್ ಸ್ವಲ್ಪ ಅಸಮಾಧಾನವಾಗಿದ್ರು. ನಾನು ರಕ್ಷಕ್ ಯಾವ ರೀತಿ ನಿಂತ್ಕೊಳ್ತೀನಿ ಅನ್ನಕ್ಕೆ ಈ ಸತ್ಯ ಹೇಳಬೇಕು ಹೇಳ್ತಾ ಇದೀನಿ. ಪ್ರಶಾಂತ್ ನಾಯ್ಕ್ ಸರ್ ಇಸ್ ಅ ಬಿಸ್ನೆಸ್ ಹೆಡ್ ಫಾರ್ ಕಲರ್ಸ್. ಅವರು ಒಂದು ಸ್ಟೇಟ್ಮೆಂಟ್ ಬಂದಾಗ ಬಿಗ್ ಬಾಸ್ ಅಲ್ಲಿ 131 ಪೇಜ್ ಇರುತ್ತೆ ಸರ್. 76ನೇ ಪೇಜಲ್ಲಿ ಒಂದು ಅಗ್ರಿಮೆಂಟ್ ಕಾಪಿ ಒಂದು ವಿಷಯ ಇದೆ. ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ಒಂದು ಟಾಕ್ಸ್ ಆಗೋದು, ಶೋ ಫಾರ್ಮೆಟ್ ನ ಕ್ವಶನ್ ಮಾಡೋದು, ಸುದೀಪ್ ಹೋಸ್ಟಿಂಗ್ ಯಾರು ಪ್ರಶ್ನೆ ಮಾಡೋದವ್ರೆ, ಇಟ್ಸ್ ನನ್ ಅದರ್ ದೆನ್ ಕಾರ್ಪೊರೇಟ್ ಅಫೆನ್ಸ್. ಅದು ಅವ್ರ ಏನ್ ಬೇಕು ಕ್ರಿಮಿನಲ್ ಕೇಸ್ ಹಾಕಿ ಆಗ್ತಾರೆ ಅಂತರ ಇತ್ತು. ಈಶ್ವರನ ಸಾಕ್ಷಿಯಾಗಿ ಒಂದ್ ಮಾತು ಹೇಳ್ತೀನಿ, ನಾನು ಹೋದಾಗ ನನ್ನ ಅಗ್ರಿಮೆಂಟ್ ನಟಭಯಂಕರ ದಿನ ಹೋದಾಗ ಬಾಸ್ ವಾಟ್ ಇಸ್ ದಿಸ್ ಅಂತ ಕೇಳಿದೆ. ನಾನು ಯಾಕೆ ಅವ್ರನ್ನ ಬಾಸ್ ಅಂದೆ, ನನ್ನ ಸಿನಿಮಾ ಪರ್ಚೇಸ್ ಮಾಡ್ರು ಸರ್. ನಟಭಯಂಕರ ನನ್ನ ಸಾಲದಲ್ಲಿದ್ದಾಗ ದೊಡ್ಡ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ರು. ಪ್ರಶಾಂತ್ ನಾಯ್ಕ್ ಇಸ್ ಮೈ ಬಾಸ್. ಅವನ್ನ ಕೇಳಿದಾಗ ಪ್ರಥಮ್ ಹಿಂಗ್ ಆಗುತ್ತೆ ಸಮ್ಟೈಮ್ ಸ್ಟೇಟ್ಮೆಂಟ್ಸ್ ಹಿಂಗೆಲ್ಲ ಬಂದಾಗ ನಮ್ ಫಾರ್ಮೆಟ್ ಮತ್ತೆ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಬಿಸ್ನೆಸ್ಗೆ ಎಫೆಕ್ಟ್. ನಾನು ಪ್ರಾಮಾಣಿಕವಾಗಿ ಅವತ್ತು ರಕ್ಷಕ್ ಪರವಾಗಿ ನಿಂತೆ. ಇದಾಗಬಾರ್ದು ಸರ್. ದಯವಿಟ್ಟು ಆತ ಈಗಷ್ಟೇ ಬೆಳಿತಾರ ಹುಡುಗ, ನೀವು ಕಾರ್ಪೊರೇಟ್ ಈಗ ಬಾವಿಯಿಂದೇನೋ ಒಂದು ಇದಾಯ್ತು, ನೋಟಿಸ್ ಇಶ್ಯೂ ಮಾಡಿದ್ರು ಕಲರ್ಸ್, ಆತರ ಆಗ್ಬಾರ್ದು ಅಂತ ಹೇಳಿದಾಗ ಪ್ರಾಮಾಣಿಕವಾಗಿ ನಾನ್ ನಿಂತಿದ್ದು. ನನಗ್ ಗೊತ್ತು, ಪ್ರಶಾಂತ್ ಸರ್ ಗೊತ್ತು, ನಾನು ರಕ್ಷಕ್ಕೂ ಹೇಳಿದೀನಿ. ಇದು ಈಶ್ವರನ ಸಾಕ್ಷಿಯಾಗ್ಲ ಸತ್ಯ. ಸೂರ್ಯ ನಾನು ಆ ಮಟ್ಟಕ್ಕೆ ರಕ್ಷಕ್ನ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಹಂಗಿದ್ದಾಗ ಆತಂಗೆ ತೊಂದರೆ ಆಗಾಕ್ ಬಿಡಲ್ಲ. ಆಗೋಯ್ತು, ಜನರೇಟ್ ಆದ್ರೆ ಪ್ರೊಡಕ್ಷನ್ ವೆಹಿಕಲ್ ತರಿಸ್ತೀನಿ, ಮುಗೀತು, ಕಳಿಸ್ಕೊಡ್ತೀನಿ ಮನೆಗೆ. ಸೊ ರಕ್ಷಕ್ ಮೇಲೆ ನಾನು ಇಷ್ಟು ಪ್ರಾಮಾಣಿಕವಾಗಿರೋದ್ರಿಂದ ಯಾವುದೇ ತರ ನಾನು ನೆಗೆಟಿವ್ಸ್ ನ ಯಾರ್ದು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಈಗ ಆಗಿದ್ದು ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊತೀವಿ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.